ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಚಾರ್ಲ್ಸ್ ಶೋಭರಾಜ್ ಈತ ಒಬ್ಬ ಕುಖ್ಯಾತ ಅಂತಾರಾಷ್ಟ್ರೀಯ ಕಳ್ಳ. ಆತನಿಗೆ ಸೀರಿಯಲ್ ಕಿಲ್ಲರ್ ಎನ್ನುವಂತಹ ಹೆಸರನ್ನು ಕೊಟ್ಟಿರ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಕನಿಷ್ಠ ಪಕ್ಷ 1 ಡಜನ್ ಹತ್ಯೆಗಳಿಗೆ ಆತ ಕಾರಣನಾಗಿರ್ತಾನೆ. ಜನರನ್ನ ಜೀವ ತೆಗೆಯುವುದು ಆತನ ಕಾಯಕವಾಗಿರುತ್ತದೆ. ಇಂತಹ ಸಂದರ್ಭದಲ್ಲಿ ಆತ ಭಾರತದಲ್ಲೂ ಕೂಡ ಈ ಕಾರ್ಯವನ್ನು ಮಾಡಿ ಸಿಕ್ಕಿ ಹಾಕಿಕೊಂಡಾಗ ಪ್ರಸಿದ್ಧ ತಿಹಾರ್ ಜೈಲಿನಲ್ಲಿ ಅಲ್ಲಿದ್ದಂತಹ ಪೊಲೀಸರಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸಿ ಅಲ್ಲಿಂದ ಕೂಡ ಓಡಿ ಹೋಗಿರ್ತಾನೆ. ಆನಂತರ ಮತ್ತೆ ಆತನನ್ನು ಹಿಡಿದುಕೊಂಡು ಬಂದು ಜೈಲಿನಲ್ಲಿ ಹಾಕಿದಾಗ ಆತನನ್ನು ನ್ಯಾಯಾಧೀಶರ ಮುಂದೆ ಕರೆದುಕೊಂಡು ಹೋಗಲಾಗುತ್ತದೆ. ನ್ಯಾಯಾಧೀಶರು ಆತನನ್ನು ನೋಡಿ, ನೀನು ಎಷ್ಟೊಂದು ಕೆಟ್ಟ ವ್ಯಕ್ತಿಯಾಗಿದ್ದರೂ ಕೂಡ ಒಂದು ವಿಷಯವನ್ನು ನಾನು ನಿನಗೆ ಹೇಳಲು ಬಯಸ್ತೇನೆ. ಒಂದು ಹಣ್ಣು ತುಂಬಿರುವಂತಹ ಮರಕ್ಕೆ ನೀನು ಕಲ್ಲಿನಿಂದ ಹೊಡೆದರೂ ಕೂಡ ಆ ಮರ ನಿನಗೆ ಹಣ್ಣನ್ನು ಕೊಡುತ್ತದೆ. ನೀನು ಕಲ್ಲಿನಿಂದ ಎಷ್ಟೇ ಹೊಡೆಯುತ್ತಿದ್ದರೂ ಆ ಮರದಿಂದ ನಿನಗೆ ದೊರೆಯುವುದು ಹಣ್ಣು ಮಾತ್ರ. ಜೀವನದಲ್ಲಿ ನೀನು ಕೂಡ ಮಾರ್ಪಾಡಾಗಲು ಕಲಿತುಕೋ. ಒಳ್ಳೆಯತನವನ್ನು ನಿನ್ನದಾಗಿಸಿಕೊಳ್ಳಲು ಬಯಸು. ಆಗ ನಿನಗೆ ಕ್ಷಮೆ ದೊರೆಯುತ್ತದೆ ಮಾತ್ರವಲ್ಲ, ಜೀವನವನ್ನು ಸುಸೂತ್ರವಾಗಿ ನಡೆಸಲು ಸಾಧ್ಯವಾಗುತ್ತದೆ ಅಂತ ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತಿನ ವಾಚನಗಳಲ್ಲಿ ನಾವು ಆಲಿಸುವಂತಹ ವಿಷಯಗಳು, ಮೊದಲನೆಯ ವಾಚನದಲ್ಲಿ ಬಹಳ ಸುಂದರವಾಗಿ ಪ್ರವಾದಿಯ ಮೂಲಕ ದೇವರು ಈ ವಿಷಯವನ್ನು ನಮಗೆ ತಿಳಿಯಪಡಿಸ್ತಾರೆ. ನೀವು ಯೋಚನೆಯನ್ನ ಮಾಡ್ತೀರಾ, ನಾನು ಕ್ಷಮೆಯನ್ನು ಕೊಡುವುದು ಸರಿಯಲ್ಲ ಅಂತ ಹೇಳಿ. ಆದರೆ ಒಬ್ಬ ವ್ಯಕ್ತಿ ಎಷ್ಟೇ ಒಳ್ಳೆಯವನಾಗಿದ್ದು ಆತ ಕೊನೆಗೆ ದುಷ್ಟತನವನ್ನು ಮಾಡಿದರೆ ಆತನ ದುಷ್ಟತನಕ್ಕೆ ಆತನಿಗೆ ಶಿಕ್ಷೆಯಾಗುತ್ತದೆ. ಬದಲಾಗಿ ಕೆಟ್ಟವನಾಗಿದ್ದಂತಹ ಒಬ್ಬ ವ್ಯಕ್ತಿ ಆತ ಮನಪರಿವರ್ತನೆ ಹೊಂದಿ, ಹೌದು ನಾನು ಮಾಡಿದ್ದು ತಪ್ಪು, ನನಗೆ ಕ್ಷಮೆ ಬೇಕು, ಇನ್ನು ಮುಂದೆ ನಾನು ಒಳ್ಳೆಯ ಜೀವನವನ್ನು ನಡೆಸ್ತೇನೆ ಎನ್ನುವ ಆಲೋಚನೆಯನ್ನು ಮಾಡಿದರೆ ಅವನು ಸ್ವರ್ಗಕ್ಕೆ ಬಾಧ್ಯಸ್ಥನಾಗ್ತಾನೆ ಅಂತ ಹೇಳಿ. ಅಂದರೆ ಈ ಒಳಿತು ಕೆಡುಕುಗಳು ದೇವರ ಮುಂದೆ ನಾವು ಶರಣಾಗತರಾಗುವ, ದೇವರ ಮುಂದೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವುದರ ಮೇಲೆ ಸೀಮಿತವಾಗಿರುತ್ತದೆ ಎನ್ನುವುದನ್ನು ಇವತ್ತಿನ ಮೊದಲನೆಯ ವಾಚನ ನಮಗೆ ತಿಳಿಯಪಡಿಸುತ್ತದೆ. ಅದೇ ರೀತಿಯಲ್ಲಿ ನಾವು ಇವತ್ತಿನ ಎರಡನೆಯ ವಾಚನದಲ್ಲಿ ಆಲಿಸಿದಂಥ ಮಾತು, ಸಂತ ಪೌಲರು ಫಿಲಿಪ್ಪಿಯರಿಗೆ ಬರೆದ ಪತ್ರದಲ್ಲಿ ನಮಗೊಂದು ಮಾದರಿಯನ್ನು ಕೊಡ್ತಾರೆ. ಆ ಮಾದರಿ ಬಂದು ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ. ದೇವಾದಿ ದೇವರಾಗಿ ಅವರಾಗಿದ್ದರೂ ಕೂಡ ಅವರು ಏನು ಮಾಡ್ತಾರೆ, ತಲೆಬಾಗಿ ಜೀವನವನ್ನು ನಡೆಸ್ತಾರೆ, ವಿನಮ್ರ ಭಾವದಿಂದ ಜೀವಿಸ್ತಾರೆ, ತಾಳ್ಮೆಯಿಂದ ಜೀವನವನ್ನು ನಡೆಸ್ತಾರೆ. ತಾವು ದೇವರಿಗೆ ಸರಿಸಮಾನರಾಗಿದ್ದರೂ ಕೂಡ ಮನುಷ್ಯರಾಗಿ ಅವತಾರವನ್ನು ಪಡ್ಕೊಳ್ತಾರೆ. ಪಾಪವೊಂದನ್ನು ಬಿಟ್ಟು ಎಲ್ಲದರಲ್ಲೂ ನಮಗೆ ಅವರು ಸರಿಸಮಾನರಾಗ್ತಾರೆ. ಇಂತಹ ಒಂದು ಮಾದರಿಯನ್ನು ಸಂತ ಪೌಲರು ಫಿಲಿಪ್ಪಿಯರಿಗೆ ಬರೆದ ಪತ್ರದಲ್ಲಿ, ಅಂದರೆ ಇವತ್ತಿನ ಎರಡನೆಯ ವಾಚನದಲ್ಲಿ ನಮಗೆ ನೀಡುತ್ತಾರೆ. ಇನ್ನು ಇವತ್ತಿನ ಶುಭ ಸಂದೇಶದ ವಿಷಯವನ್ನು ನಾವು ಈಗ ತಾನೇ ಆಲಿಸಿದೆವು ಪ್ರಿಯರೇ. ಶುಭ ಸಂದೇಶದಲ್ಲಿ ನೋಡ್ತೇವೆ, ಒಬ್ಬ ತಂದೆ ತನ್ನ 2 ಮಕ್ಕಳ ಬಳಿಯಲ್ಲಿ ಹೇಳುವಂತಹ ಮಾತು. ಮೊದಲನೆಯ ಮಗನ ಬಳಿಯಲ್ಲಿ, ದಯಮಾಡಿ ನೀನು ತೋಟಕ್ಕೆ ಹೋಗು, ಕೆಲಸವನ್ನು ಮಾಡು ಅಂತ ಹೇಳಿದಾಗ ಅವನು ತಂದೆಯ ಮುಂದೆ ಮುಖಸ್ತುತಿಯನ್ನು ಮಾಡದೆ, ಆಗೋದಿಲ್ಲಪ್ಪ ನನಗೆ ಈ ಕೆಲಸ ಮಾಡೋದಕ್ಕೆ, ನಾನು ಹೋಗೋದಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಅವನ ಹೃದಯದಲ್ಲಿ ಏನೋ ಒಂದು ರೀತಿ ನೋವು ಅಂತ ಕಾಣುತ್ತೆ, ಅವನಿಗೆ ಒಂದು ರೀತಿ ಕಷ್ಟವಾಗುತ್ತೆ. ಅಯ್ಯೋಯ್ಯೋ, ನಮ್ಮ ತಂದೆ ಮನಸ್ಸನ್ನು ನಾನು ನೋವಿಸಿದ್ದೇನಲ್ಲ ಅಂತ ಹೇಳಿ ಆತ ತಂದೆಯ ಬಳಿಯಲ್ಲಿ ಮತ್ತೆ ಹೇಳದೆ ತೋಟಕ್ಕೆ ಹೋಗಿ ಕೆಲಸವನ್ನು ಮಾಡ್ತಾನೆ.
ಎರಡನೆಯ ಮಗನಾದರೂ ತಂದೆ ಇದೇ ಪ್ರಶ್ನೆಯನ್ನು ಅವನ ಬಳಿಯಲ್ಲಿ ಕೇಳಿದಾಗ, ನನ್ನ ತೋಟಕ್ಕೆ ಹೋಗಿ ಕೆಲಸವನ್ನು ಮಾಡು ಅಂತ ಹೇಳಿದಾಗ ಅವನು ಹೋಗ್ತೀನಪ್ಪ ಅಂತ ಹೇಳ್ತಾನೆ. ಆದರೆ ಅವನು ಹೋಗೋದೇ ಇಲ್ಲ. ಪ್ರಭು ಯೇಸು ಕ್ರಿಸ್ತರು ಕೇಳ್ತಾರೆ, ಇಬ್ಬರಲ್ಲಿ ನುಡಿದಂತೆ ನಡೆಯದೆ ಆತ ತನ್ನ ತಂದೆಯ ಕೆಲಸವನ್ನು ಮಾಡ್ತಾನಲ್ಲ, ಅವನೇ ತಾನೇ ಮುಖ್ಯ ಎನ್ನುವಂತಹ ಒಂದು ಉತ್ತರವನ್ನು ನಮ್ಮಿಂದ ಬಯಸ್ತಾರೆ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಕೂಡ ಬರೀ ಬಾಯಿ ಮಾತಿನ ಸ್ತುತಿಯನ್ನು ದೇವರಿಗೆ ಮಾಡಿದರೆ ಸಾಲದು. ನಾವು ನೋಡ್ತೇವೆ ಮತ್ತಾಯನ ಶುಭ ಸಂದೇಶ 7ನೇ ಅಧ್ಯಾಯ 21ನೇ ವಚನದಲ್ಲಿ, ಸ್ವಾಮಿ ಸ್ವಾಮಿ ಎಂದು ಕರೆದ ಪ್ರತಿಯೊಬ್ಬನೂ ಕೂಡ ಸ್ವರ್ಗ ಸಾಮ್ರಾಜ್ಯವನ್ನು ಸೇರುತ್ತಾನೆ ಅಂತ ನೀವು ತಿಳ್ಕೊಳ್ಬೇಡಿ. ಹೌದು, ನಾವು ಕೂಡ ನಮ್ಮ ಜೀವನದಲ್ಲಿ ಆ ತಂದೆಯ ಚಿತ್ತಕ್ಕೆ ತಲೆಬಾಗಿ ನಡೆಯುವಂಥವರಾಗಬೇಕು. ದೇವರು ಕ್ಷಮೆಯನ್ನು ಕರುಣಿಸ್ತಾರೆ ಯಾವ ವ್ಯಕ್ತಿ ಮನಪರಿವರ್ತನೆಯನ್ನು ಹೊಂದಲು ಬಯಸ್ತಾನೋ ಆತನಿಗೆ. ಯೋಹಾನನ ಶುಭ ಸಂದೇಶ 8ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಒಬ್ಬ ವ್ಯಭಿಚಾರಕ್ಕೆ ಸಿಕ್ಕಿ ಹಾಕಿಕೊಂಡಿರುವಂಥ ಹೆಣ್ಣು ಮಗಳನ್ನು ಯೇಸುವಿನ ಬಳಿಯಲ್ಲಿ ಕರೆದುಕೊಂಡು ಬಂದು ಅವರು ಈಕೆಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದಾಗ ಯೇಸು ಸ್ವಾಮಿ ಕೊನೆಗೆ ಪಾಪ ಮಾಡದೇ ಇರುವವನು ಮೊದಲ ಕಲ್ಲನ್ನು ಆಕೆಯ ಮೇಲೆ ಎಸೆಯಲಿ ಅಂತ ಹೇಳ್ತಾರೆ. ಕೊನೆಗೆ ಯಾರೂ ಇಲ್ಲ, ಎಲ್ಲ ಹೊರಟೋಗ್ತಾರೆ. ಆ ಸಂದರ್ಭದಲ್ಲಿ ಆ ತಾಯಿಯ ಬಳಿಯಲ್ಲಿ ಯೇಸು ಕೇಳ್ತಾರೆ, ಅಮ್ಮ, ಯಾರೂ ಕೂಡ ನಿನ್ನ ಮೇಲೆ ಕಲ್ಲು ಎಸೆಯಲಿಲ್ಲವೇ? ಯಾರೂ ನಿನಗೆ ಶಿಕ್ಷೆಯನ್ನು ಕೊಡಲಿಲ್ಲವೇ? ನಾನು ಕೂಡ ಶಿಕ್ಷೆಯನ್ನು ಕೊಡುವುದಿಲ್ಲ, ಹೋಗು, ಆದರೆ ಪಾಪವನ್ನು ಇನ್ನು ಮುಂದೆ ಮಾಡಬೇಡ ಅಂಥೇಳಿ ನಮ್ಮ ದೇವರು ಕ್ಷಮೆಯನ್ನು ಕೊಡ್ತಾರೆ. ಯಾವಾಗ ನಾವು ಮನಪರಿವರ್ತನೆ ಹೊಂದಲು ಬಯಸಿದಾಗ ನಾವು ಕೂಡ ನಮ್ಮ ಜೀವನದಲ್ಲಿ ಮನಪರಿವರ್ತನೆಯನ್ನು ಹೊಂದಿ ಜೀವಿಸುವ ಮಕ್ಕಳಂತುವಂತೆ ಆಗಲಿ ಎಂದು ಪ್ರಾರ್ಥಿಸುತ್ತಾ ಕ್ಷಮೆಯನ್ನು ನೀಡುವ ದೇವರಿಗೆ ವಂದನೆಯನ್ನು ಸಮರ್ಪಿಸಿ ಈ ಬಲಿಪೂಜೆಯನ್ನು ಈಗ ಮುಂದುವರಿಸೋಣ. ಆಮೆನ್.